ಪೇಜಾವರ ಶ್ರೀಗಳು ಕರೆದ್ರು ಅಂದ ಮಾತ್ರಕ್ಕೆ ಅಲ್ಲಿ ಹೋಗಿ ನಮಾಜ್ ಮಾಡಿದ್ದು ತಪ್ಪು ಅಂತ ತೇಜಸ್ವಿನಿ ಶ್ರೀರಮೇಶ್ ಅವ್ರಿಗೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತೇಜಸ್ವಿನಿ ಶ್ರೀರಮೇಶ್ ಅವರೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ಲಾಂ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ತಾವು ಗಮನಿಸಿದ್ದೀರಿ. ಯಹೂದಿಗಳು, ಯಜೀದಿಗಳು, ಕ್ರಿಶ್ಚಿಯನ್ರ ಮಾರಣ ಹೋಮ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದೆ. ಇನ್ಯಾರನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅನ್ನೋ ದಿಕ್ಕಿನಲ್ಲಿ ಇಸ್ಲಾಂ ಹೋಗ್ತಿರುವಾಗ ಇಲ್ಲಿ ನಮ್ಮ ಕರಾವಳಿಯಲ್ಲಿ ಪೇಜಾವರ ಶ್ರೀಗಳ ಆಮಂತ್ರಣಕ್ಕೆ ಹೋಗೊಟ್ಟು ಇಫ್ತಿಯಾರ್ ಕೂಟಕ್ಕೆ 150-200 ಜನ ಮುಸ್ಲಿಮರು ಹೋಗ್ತಾರೆ ಅನ್ನೋದನ್ನು ಪಾಸಿಟಿವ್ ಆಗಿ ಯಾಕೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಸರ್ ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಸರ್, ನಾವು ಪಾಸಿಟಿವ್ ಆಗಿ ತೇಜಸ್ವಿನಿ ಅವರಾಗಲಿ ನಾನಾಗಲಿ ಪಾಸಿಟಿವ್ ಆಗಿ ಅದನ್ನು ತಗೊಳ್ಳಲ್ಲ ಅಂತ ದಯವಿಟ್ಟು ನೀವು ಬಿಂಬಿಸಬೇಡಿ. ಅದು ಒಳ್ಳೆ ಕೆಲಸ ಅಂತ, ಅದು ಪಾಸಿಟಿವ್ ಆಗೇ ಇದೆ. ಆದರೆ ವಿಚಾರ ಇರೋದು ಅದು ಎಲ್ಲಿ ನಡೆದಿದೆ ಮತ್ತು ಟ್ರೆಡಿಷನಲ್ ಜನಗಳ ಪೇಜಾವರ ಸ್ವಾಮಿಗಳು ಒಂದು ಬಹುದೊಡ್ಡ ಟ್ರೆಡಿಷನಲ್ ಕಮ್ಯುನಿಟಿಯ ನೇತಾರರು ಆಗಿದ್ದಾರೆ. ಅವರ ಭಾವನೆಗಳು ಏನಿದೆ ಅಂತ ನಾವು ವ್ಯಕ್ತ ಮಾಡ್ತಾ ಇದ್ದೀನಿ ಹೊರತು ವೈಯಕ್ತಿಕವಾಗಿ ಅದನ್ನು ತೇಜಸ್ವಿನಿ ಅವರು ಅದನ್ನು ಅನುಮೋದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಅದನ್ನು ತಪ್ಪು ಅಂತಂತ ನಿಜವಾಗ್ಲೂ ಹೇಳ್ತಾ ಇಲ್ಲ. ಪೇಜಾವರ ಸ್ವಾಮಿಗಳಿಗೆ ಸಾವಿರಾರು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ, ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಟ್ರೆಡಿಷನಲ್ ಕಮ್ಯುನಿಟಿ ಏನಿದೆ, ಅವರ ಭಾವನೆಗಳು ಏನು ಯೋಚನೆ ಮಾಡ್ತಾ ಇದೆ, ಅದ್ರ ಬಗ್ಗೆ ದಯವಿಟ್ಟು ಒಂಚೂರು ವಿಚಾರ ಮಾಡ್ರಿ. ಅದರ ಹೊರತಾಗಿ ನಿಮ್ಮ ಇರ್ದ್ ನಿಮ್ಮ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಆಚೆ ಕಡೆ ಆ ಸಮಾಜದಲ್ಲಿ ಏನೇನು ಹಿಂದೂ ಸಮಾಜದ ಮೇಲೆ ಆಗ್ತಾ ಇದೆ ಅಂಥದ್ದನ್ನೇನಾದ್ರು ಕಂಟ್ರೋಲ್ ಮಾಡಲಿಕ್ಕೆ ನಾವೇನಾದ್ರು ಮಾಡ್ತಾ ಇದ್ದೀವಾ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ? ಅದನ್ನೆಲ್ಲ ವಿಚಾರ ಪಾಯಿಂಟ್ ವೈಸ್ ಹೇಳಲಿಕ್ಕೆ ಇದು ಸಂದರ್ಭ ಅಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ. ಹಾಗಾಗಿ ಮಾಡುವ ಸೌಹಾರ್ದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಹಿಂದೂ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇನ್ನೂ ಬೇಕಾದಷ್ಟು ಇದೆ. ಹಿಂದುತ್ವದ ಬಗ್ಗೆ ಪೇಜಾವರಿಗೆ ಇಟ್ಕೊಂಡು ಇರುವಂಥ ಬದ್ಧತೆಯನ್ನು ನೀವು ಪ್ರಶ್ನಿಸ್ತೀರಾ? ನಾನು ಅವ್ರ ಬದ್ಧತೆಯನ್ನು ಪ್ರಶ್ನಿಸ್ತಾ ಇಲ್ಲ. ಟ್ರೆಡಿಷನಲ್ ಜನಗಳು ಯಾವ ರೀತಿ ಈ ನಡೆಯನ್ನು ನೋಡ್ತಿದ್ದಾರೆ ಅನ್ನೋದನ್ನ ಹೈಲೈಟ್ ಮಾಡ್ತಿದ್ದೀನಿ ಅಷ್ಟೇ. ಟ್ರೆಡಿಷನಲ್ ಜನರಿಂದಾನೇ ಹಿಂದೂ ಧರ್ಮ ಹಾಳಾಗಿದೆ ಅಂತ ಬಸವರಾಜ ದೇವರು ಎಷ್ಟೋ ತನಕ ಹೇಳಿದ್ರು. ಮತ್ತೆ ಅವ್ರು ಟ್ರೆಡಿಷನ್ ಎಲ್ಲ ಬಿಟ್ಟು ಅವ್ರು ಚಾರ್ವಾಕ ಆಗಬೇಕಾಗಿತ್ತು. ಇನ್ನೊಂದು ಟ್ರೆಡಿಷನ್ ಯಾಕೆ ಕಟ್ಟಿದ್ರು ಅವರು? ಅಜಿತ್ ಬಸವದೇವರವರು, ನಾವೆಲ್ಲ ಸಂತರಲ್ಲಿ ನೋಡ್ತಕ್ಕಂಥದ್ದು ನಿಜವಾಗ್ಲೂ ಇದನ್ನೆಲ್ಲ ತಡ್ಕೋಬೇಕಾದ್ರೆ ತಾಳ್ಮೆ ಬಹಳ ಬೇಕು. ಕೋಪ ಬೇಗ ಬಂದರೆ ನಮಗೂ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ. ಈಗ ಬ್ರಾಹ್ಮಣರನ್ನ, ಪೇಜಾವರ ಶ್ರೀಗಳನ್ನು ಕೆಲವೊಂದು ಅವರು ಕಟುವಾಗಿ ನಿಂದಿಸಿದ್ರು, ಅಥವಾ ಹರೀಶ್ ಅವರನ್ನ. ನಾನು ಹೇಳ್ತಕ್ಕಂಥದ್ದು, ಕನಕದಾಸರನ್ನ ಒಂದು ಕುಲದ ಲೀಡರ್ ಮಾಡೋದು ಬೇಡ. ವಾಲ್ಮೀಕಿಯನ್ನ ನಾಯಕರ ಗುರುಗಳು ಮಾಡೋದು ಬೇಡ. ಮಹಾಭಾರತ ಇವತ್ತು ಇಡೀ ಒಂದು ಹಿಂದೂ ಸಮಾಜಕ್ಕೆ, ಇಡೀ ಜಗತ್ತಿನಲ್ಲಿ ಗೀತೆ ನಮ್ಮ ಇಡೀ ಜಗತ್ತಿಗೆ ಒಂದು ಬೆಳಕನ್ನು ಕೊಡುವಂತಹ ಒಂದು ಪ್ರೇರಕ ಶಕ್ತಿಯಾಗಿದೆ. ಅಂಥ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಇವತ್ತು ನೀವು ಪೇಜಾವರ ಶ್ರೀಗಳದ್ದು ಉಡುಪಿ ಹೇಳಿದ್ರಲ್ಲ, ಕಲ್ಲಡ್ಕನ್ ಮರ್ತು ಬಿಟ್ರಲ್ಲ. ಅದೇ ರೀತಿ ಜಗತ್ತಿಗೆ ಉಗ್ರಗಾಮಿತನವನ್ನು ಹರಡುವಂತಹ ಯಾಸಿನ್ ಭಟ್ಕಳ್ ಆ ಜಾಗದಲ್ಲಿ ಎಷ್ಟು ಜನ ಪರಿವರ್ತನೆಯನ್ನ ಮಾಡಿದ್ದಾರೆ. ಜಗತ್ತಿಗೆ ನಾವು ಭಯೋತ್ಪಾದನೆ ಕೊಡುವಂತ ಕೇಂದ್ರ ಆಗ್ತಿದ್ದೀವಲ್ಲ, ಎಷ್ಟು ಜನ ಹಿಂದೂ ಯುವಕರ ಮಾರಣ ಹೋಮ ಆಗ್ತಾ ಇದೆ. ಅದ್ರ ಬಗ್ಗೆನೂ ಚರ್ಚೆ ಮಾಡ್ಬೇಕಲ್ವಾ ಸಮಾಜ? ಇವತ್ತು ಗುರುಗಳು ಹೇಳ್ತಾ ಇದ್ದಾರೆ ನೋಡಿ, ಯಾವ ಧರ್ಮ ಕೂಡ ಕೆಟ್ಟದನ್ನ ಬೋಧನೆ ಮಾಡೋದಿಲ್ಲ, ಅದನ್ನ ಅರ್ಥೈಸ್ತಕ್ಕಂಥದ್ದು ಕೆಲವು ಸ್ವಾರ್ಥಿಗಳು. ಅದನ್ನ ನಾವು ದುರುಪಯೋಗ ಏನ್ ಮಾಡ್ಕೊಳ್ತೇವೆ. ಈ ಘಟನೆಗಳಿಂದ ಪೇಜಾವರ ಶ್ರೀಗಳ ಸದುದ್ದೇಶವನ್ನ ಅಲ್ಲಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಕೆಲವು ಶಕ್ತಿಗಳು ಅದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಶಂಕೆ ನನಗೆ ವೈಯಕ್ತಿಕವಾಗಿ ಬಲವಾಗಿ ಇದೆ. ಆದ ಕಾರಣ ಇವತ್ತು ಬ್ರಾಹ್ಮಣರನ್ನ ನಿಂದಿಸಿದ್ರು ಗುರುಗಳು. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ಬಸವದೇವರಲ್ಲಿ, ಬ್ರಾಹ್ಮಣರು ಅವ್ರ ಜಾತಿಯಿಂದ ಬ್ರಾಹ್ಮಣರಾದ್ರೆ ಪೂಜಿಸ್ತಕ್ಕಂಥ ಕೃಷ್ಣ ಯಾವ ದೇವರು? ಅಲ್ಲಿಗೆ ಬಂದ್ಬಿಡೋಣ. ಕೃಷ್ಣ ಗೊಲ್ಲರ ಕುಲದಲ್ಲಿ ಹುಟ್ಟಿದಂತ ಕೃಷ್ಣ ಇವತ್ತು ಜಗದ್ವಂದ್ಯ ದೇವರಾಗಿದ್ದಾರೆ. ಅವರ ಆರಾಧನೆಯಲ್ಲಿ ತೊಡಗುವಂತವರನ್ನ ನೀವು ಬ್ರಾಹ್ಮಣರನ್ನ ನಿಂದನೆ ಸರಿಯಲ್ಲ. ಶ್ರೀರಾಮನ ಆರಾಧನೆ ಅದು ಸರಿಯಲ್ಲ ಅಂತ ಹೇಳಿ ಈ ರೀತಿ ನಿಂದನೆ ಹೋಗೋದು ಮೂಲಕ ವಿಷಯ ಎಲ್ಲಿಂದ ಎಲ್ಗೋ ಹೋಗುತ್ತೆ. ಬಸವರಾಜ ದೇವರನ್ನ ವಿಚಾರದಲ್ಲಿ ಇಲ್ಲ, ಬಸವದೇವರು ಅವರ ವಿಚಾರಧಾರೆಗಳನ್ನ ಮಂಡಿಸ್ಲಿಕ್ಕೆ ಅವರಿಗೆಲ್ಲ ಹಕ್ಕೊಟ್ಟು ಖಂಡಿತ ಉಂಟಾದ ಒಂದು ಕಡೆ ಟೆರರಿಸಂ ಜಾಸ್ತಿ ಆಗ್ತಾ ಇದೆ, ರಕ್ತ ಹರಿತಾ ಇದೆ. ಯಾಸಿನ್ ಭಟ್ಕಳ್ ಅದೇ ಕರಾವಳಿಯಲ್ಲಿ ಹುಟ್ಟಿದವರು ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪೇಜಾವರರು ಒಳಗಡೆ ಕರ್ಕೊಂಡು ಇಫ್ತಿಯಾರ್ ಕೂಟ ಮಾಡ್ತಾರೆ. ನೋಡಿ, ಒಂದು ವಿಷಯ ಏನಂದ್ರೆ, ಒಂದು ಮುಗಿಸ್ಬಿಡ್ತೀನಿ ನಾನು. ನೋಡಿ, ಹಿಂದೂ ಧರ್ಮದಲ್ಲಿ ಅನೇಕ ವೇದಾಂತ ಫಿಲಾಸಫಿ ಇದೆ. ಒಂದು ಅದ್ವೈತ, ವಿಶಿಷ್ಟ ದ್ವೈತ. ನೀವು ಮಾಧವಾಚಾರ್ಯ ಅವರ ಹಿಸ್ಟ್ರಿ ಓದಿದ್ರೆ ಅವರು ಅದ್ವೈತ ಪಂಡಿತರಿಂದ ಅವರು ದ್ವೈತವನ್ನು ಫಾರ್ಮ್ ಮಾಡಿದರು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿನೂ ಕೂಡ ಬಸವಣ್ಣ ಅವರ ನೀವು ಲೈಫ್ ಸ್ಟೈಲ್ ನೋಡಿದ್ರೆ ಅವರು ಕೂಡ ಹಿಂದೂ ಅಂತಲೇ ನಾವು ಹೇಳ್ಕೊತೀವಿ. ಸೊ ಹಿಂದೂ ಧರ್ಮದಲ್ಲಿ ಅನೇಕ ಪದ್ಧತಿಗಳಿವೆ.
ಇವರು ಏನು ಹೇಳ್ಕೊಳ್ತಂದ್ರೆ, ಈ ನಮ್ಮ ತೀರ್ಥ ಸ್ವಾಮಿಗಳು ಏನು ಹೇಳ್ಕೊಳ್ತಂದ್ರೆ, ನಮ್ಮ ಪದ್ಧತಿಗೆ ವಿರುದ್ಧವಾಗಿ ಏನು ಕಾರ್ಯ ನಡೆದಿಲ್ಲ ಅಂತ ಹೇಳುವಾಗ ಅವ್ರು ಹಿಸ್ಟಾರಿಕಲ್ ರೆಫರೆನ್ಸ್ ಒಂದು ಕೊಡ್ತಾ ಇದ್ದಾರೆ. ಏನು ಮಾಧವಾಚಾರ್ಯ ಅವರು ಮುಸ್ಲಿಂ ರಾಜರ ಹತ್ರ ಹೋಗಿ ಮಾತಾಡಿದ್ದಾರೆ, ಅವ್ರ ಜೊತೆಗೆ ಒಳ್ಳೆ ಸೌಹಾರ್ದ ಒಂದು ಫೀಲಿಂಗ್ ಇಟ್ಕೊಂಡಿದ್ರು ಅಂತ ಒಂದು ಮಾತನ್ನು ಇಟ್ಕೊಳ್ತಾರೆ. ಇದು ಹಿಸ್ಟ್ರಿನಲ್ಲಿ ನೋಡುವಾಗ ಏನಾಗಿದೆ ಅಂದರೆ, ಸೈನಿಕರು ಕೊಲ್ಲಕ್ಕೆ ಬರುವಾಗ ಅಲ್ಲಿ ಮಾಧವಾಚಾರ್ಯ ಬಂದು ಅಲ್ಲಿ ಕಿಂಗ್ ಹತ್ರ ಮಾತಾಡ್ತಾರೆ, ಯಾರು ರಾಜನ ಹತ್ರ. ರಾಜ ಬಂದು ಅವ್ರಿಗೆ ಒಂದು ಪ್ರಾಪರ್ಟಿನೇ ಕೊಟ್ಬಿಡ್ತಾನೆ. ಸೊ ಇದೆಲ್ಲ ಹಿಸ್ಟಾರಿಕಲ್ ರೆಫರೆನ್ಸ್ ಇದೆ. ಇಸ್ಮಾಯಿಲ್ ಶರೀಫ್ ಅವರೇ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ವೆರಿ ಕ್ಲಿಯರ್ಲಿ. ಇವತ್ತು ಯಾವುದು ಸರಿ ಯಾವುದು ತಪ್ಪು ಅಂತ ನೋಡೋದಕ್ಕೆ ವಿ ನೀಡ್ ನಾಟ್ ಹ್ಯಾವ್ ಟು ಗೋ ಟು ದ ಹಿಸ್ಟ್ರಿ. ಅದೊಂದು ಹಿಸ್ಟ್ರಿ ಇರಲಿ, ಇತಿಹಾಸಕ್ಕೆ ಹೋಗಬೇಕಾಗಿಲ್ಲ, ಎರಡನೇ ವಿಷಯ ಗ್ರಂಥಗಳನ್ನ ನೋಡಬೇಕಾಗಿಲ್ಲ, ಇತಿಹಾಸಕ್ಕೆ ಹೋಗಬೇಕಾಗಿಲ್ಲ. ಇವತ್ತಿನ ನೈತಿಕ ಮೌಲ್ಯಗಳಿಗೆ ಯಾವುದು ಸರಿಯೋ ಅದು ನೋಡಿ. ಇವತ್ತಿಗೆ ಇನ್ನೊಂದು ಮುಖ್ಯವಾದ ವಿಷಯ, ಎಷ್ಟು ಮಟ್ಟಿಗೆ ಅಲ್ಲಿ ಟೆರರಿಸಂ ಫಾಲೋ ಮಾಡೋರು ಇದಾರೋ ಅಷ್ಟಕ್ಕೆ ಇಲ್ಲಿ ನೋಡಿ. ಇವತ್ತು ಈದ್ ಮೊನ್ನೆ ಅಲ್ಲಿ ಮುಸಲ್ಮಾನರನ್ನ ಅಲ್ಲಿ ಕೊಂದಾಗಿದ್ದಾರೆ, ಅವ್ರು ಬೀಫ್ ತಿಂತಾರೆ ಅನ್ನೋ ಒಂದು ಮಾತಿಗೆ. ಇವತ್ತಿಗೆ ನೋಡಿ, ಅವ್ರು ತೀರ್ಥ ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಹಿಂದೂಗಳಲ್ಲಿ ಕೂಡ ಅವ್ರು ಗೋಮಾಂಸ ತಿನ್ನೋರು ಇದ್ದಾರೆ, ಆದ್ದರಿಂದ ಇದರ ಬಗ್ಗೆ ನೀವೇನು ದೊಡ್ಡ ಚರ್ಚೆ ಮಾಡಬೇಡಿ ಅಂತ ಅದೊಂದು ಮಾತನ್ನು ಹೇಳಿದ್ದಾರೆ. ಇವತ್ತಿಗೆ ಇದರ ಬಗ್ಗೆ ನಾವು ನೋಡಿ, ಟೆರರಿಸಂ ಯಾರೇ ಮಾಡಲಿ, ವೈಲೆನ್ಸ್ ಯಾರೇ ಮಾಡಲಿ, ಅವರು ತಪ್ಪು, ಅವ್ರು ಮಾಡೋದೆಲ್ಲ ತಪ್ಪು ಅಂತ ನಾವು ಒಪ್ಕೊಳ್ಬೇಕು. ಅವ್ರು ಮುಸ್ಲಿಂ ಆಗಲಿ ಮುಸ್ಲಿಮೇತರರಾಗಲಿ ನಾವೆಲ್ಲ ಬದಲಾವಣೆ ಹೆಚ್ಚು ಆಗಬೇಕು. ಎಲ್ಲಿ ಕಡೆ ನೋಡಿ, ಎರಡು ಕಡೆ ಇದೆ. ಯಾರೇ ತಪ್ಪು ಮಾಡಲಿ, ಮುಸಲ್ಮಾನ್ರೇ ಆಗಲಿ ಇಲ್ಲ ಮುಸ್ಲಿಂ ಇಲ್ದಿರ. ಜಿಹಾದಿ ಹೇಳ್ತಕ್ಕಂಥ ನಮ್ಮ ಧರ್ಮ ಜಿಹಾದಿ ಹೇಳೋದಿಲ್ಲ. ಈಗ ಪುಟ್ಟ ಮಕ್ಕಳಿಗೆ ಅವರ ಕೈಗೆ ಭವ್ಯ ಭಾರತವನ್ನ ಕಟ್ಟುವಂತ ಅಬ್ದುಲ್ ಕಲಾಂ ಅವರಿಗೆ ಆರಾಧ್ಯ ದೈವ. ಜಿಹಾದ್ ಯಾವ ಮಕ್ಕಳು ಹೋಗ್ತಿದ್ದಾರೆ? ಬಡವರ ಮಕ್ಕಳು ಹೋಗ್ತಾ ಇದ್ದಾರೆ ಶರೀಫ್ ಜಿ, ಅದು ನಮಗೆ ದುಃಖ. ನೋಡಿ, ಇವತ್ತಿಗೆ ನೋಡಿ, ರಾಮ ಮಂದಿರ ಕಟ್ಟಬೇಕಂತ ಒಂದು ಉದ್ದೇಶದಲ್ಲಿ ಕಾನೂನು ಆಧಾರ ಇಲ್ಲದೆ ಅದು ಒಂದು ಮಸೂದಿಯನ್ನು ಅವರು ನಾಶ ಮಾಡಿದರು. ಆದರೂ ಕೂಡ ಇವತ್ತು ಅಲ್ಲಿ ಸೆಟಲ್ಮೆಂಟ್ ಮಾಡುವಾಗ ಕೋರ್ಟ್ ರಿಪೋರ್ಟ್ ಬರುವಾಗಲೂ ಕೂಡ ಮುಸಲ್ಮಾನರು ಏನು ರಿಯಾಕ್ಷನೇ ತೋರಿಸ್ಕೊಂಡಿಲ್ಲ. ಯಾಕೆ? ನಮಗೆ ಕಾನೂನಿದೆ, ಕಾನೂನು ಪ್ರಕಾರ ಮಾಡ್ಕೊಳ್ಳೋಣ ಅಂತ. ಇವತ್ತಿಗೂ ಇಂಡಿಯಾನಲ್ಲಿ ಇರತಕ್ಕಂತಹ ಮುಸಲ್ಮಾನರು ಅವರು ಭಾಳ ಡಿಸಿಪ್ಲಿನ್ ಜೊತೆಗೆ ಇದ್ದಾರೆ. ನಾನು ಒಪ್ಕೊಳ್ತೀನಿ. ಇಲ್ಲಿ ಬೇರೆ ಕಡೆ ಇರುವ ಮುಸಲ್ಮಾನರು ಎಲ್ಲೋ ಒಂದು ಕಡೆ ಏನೋ ಒಂದು ತಪ್ಪು ನಡೀತಿದೆ ಅಂತ ನಾನು ಒಪ್ಕೊಳ್ತೀನಿ. ಅದಕ್ಕೂ ಒಂದು ಪೊಲಿಟಿಕಲ್ ಕಾರಣ ಇದೆ. ಇವತ್ತು ISIS ಇವತ್ತು ಫಾರ್ಮ್ ಆಗಿದೆ ಅಂತಾರೆ, ಅದಕ್ಕೆ ಕಾರಣ ಏನು? ಅಮೆರಿಕ ಬಂದು ಇರಾಕ್ನಲ್ಲಿ ಬಾಂಬ್ ಹಾಕಿದ ಒಂದು ನಿಮ್ಮ ವಾದವನ್ನ ನಾನು ಒಪ್ಪೋದಿಲ್ಲ. ಅದ್ರ ಬಗ್ಗೆ ಇನ್ನೊಂದು ಸಪರೇಟ್ ಡಿಬೇಟ್ ಮಾಡೋಣ. ಯಾಕೆ ISIS ಹುಟ್ಕಣ್ತು, ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿದ್ದಕ್ಕೆ ಹುಟ್ಕಣ್ತ ಅಂತ. ಅದು ನಿಜ ಅನ್ನೋದಾದ್ರೆ ಕಾಶ್ಮೀರದಿಂದ ಓಡಿಸಿದಂಥ ಪಂಡಿತರು ದೊಡ್ಡ ಟೆರರಿಸ್ಟ್ಗಳಾಗಬೇಕಾಗಿತ್ತು. ಅವ್ರು ಯಾರು ಟೆರರಿಸ್ಟ್ ಆಗಲಿಲ್ಲ. ಒಂದೇ ಒಂದು ಕಾಶ್ಮೀರಿ ಪಂಡಿತ್ ಹ್ಯೂಮನ್ ಬಾಂಬ್ ಆಗಲಿಲ್ಲ. ಲೆಟ್ ಅಸ್ ನಾಟ್ ಗೋ ಟು ದ್ಯಾಟ್ ಸಬ್ಜೆಕ್ಟ್. ಲೆಟ್ ಅಸ್ ಸ್ಟಿಕ್ ಟು ನಾವು ಈಗ ಇಫ್ತಿಯಾರ್ ಕೂಟದ ಸಬ್ಜೆಕ್ಟಿಗೆ ನಮ್ಮನ್ನು ನಾವು ರೆಸ್ಟ್ರಿಕ್ಟ್ ಮಾಡಿಕೊಳ್ಳೋಣ. ಎಸ್ ತೇಜಸ್ವಿನಿ ಶ್ರೀರಾಮೇಶ್ವರ. ಅಲ್ಲ, ಈಗ ಅವರ ಸದುದ್ದೇಶ, ಗುರುಗಳ ಸದುದ್ದೇಶ ಏನು? ಸಮಾಜವನ್ನ ಸ್ವಾಸ್ಥ್ಯದ ಕಡೆ ತಗೊಂಡೋಗ್ಬೇಕು. ನಮ್ಮ ಬಗ್ಗೆ ಇರುವ ಅಪಪ್ರಚಾರವಾಗಲಿ, ನಮ್ಮ ಧರ್ಮ ಹಾಗಿಲ್ಲ, ಆ ಸದುದ್ದೇಶವನ್ನ ಬಸವರಾಜ ದೇವರು ಡೌಟ್ ಪಡ್ತಾರೆ. ನಂಬಿಕೆ ಬರ್ತಿಲ್ಲ ಬಸವರಾಜ ದೇವರೇ. ಅಲ್ಲ, ಈಗ ನಿಮ್ಗೆ ನಂಬಿಕೆ ಬರಬಾರ್ದು. ಸಮಾಜವನ್ನ ಸ್ವಾಸ್ಥ್ಯದ ಕಡೆ ಪ್ರಾಮಾಣಿಕ ಪ್ರಯತ್ನವನ್ನ ಪೇಜಾವರ ಶ್ರೀಗಳು ಮಾಡಿದ್ದಾರೆ ಅಂತ ಯಾಕೆ ಅಸ್ಪೃಶ್ಯತೆ ಒಂದು ಇಶ್ಯೂ ಆಗಿದೆ. ನನ್ನ ಧರ್ಮದ ಕೆಲವು ನ್ಯೂನತೆಗಳನ್ನ ದೊಡ್ಡ ಮನಸ್ಸಿನಿಂದ ನಾನು ಒಪ್ಕೊಳ್ತೇನೆ. ಅದಕ್ಕೆ ಅನೇಕ ಪರಿವರ್ತಕರು, ಈಗ ವಿಧವಾ ವಿವಾಹ ಇರಬಹುದು, ಅನೇಕ ರೀತಿಯ ಕೊರತೆಗಳನ್ನ ತೇಜಸ್ವಿನಿ ಅವರ ಒಂದೇ ನಿಮಿಷ ನನಗೆ ಬೇಜಾರಾಗ್ತಾ ಇರುವಂತದ್ದು ಪೇಜಾವರ ಶ್ರೀಗಳ ಬಗ್ಗೆ. ಅವರ ಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಬೇಜಾರಾಗ್ತಾ ಇದೆ. ಒಂದು ಕಡೆ ಅವರು ಮಾಡಿದ್ದು ಸರಿ ಅಂತ ಹಿಂದೂಗಳು ಒಪ್ಕೊಳ್ತಿಲ್ಲ, ಇನ್ನೊಂದು ಕಡೆ ಮಾಡಿದ್ದು ತಪ್ಪು ಅಂತ ಉಳಿದವರು ಹೇಳ್ತಿದ್ದಾರೆ. ಯಾರು ನಂಬ್ತಿಲ್ಲ ಅವ್ರನ್ನ ಅಂತ. ಬಸವರಾಜ ದೇವ್ರೆ, ಅಲ್ಲ ಅಂದ್ರ ನೋಡ್ರಿ, ಎಡ ಬಿಡಂಗಿತನ ಯಾವತ್ತೂ ಊಸರುವಳ್ಳಿ ಬಣ್ಣ ಯಾವತ್ತೂ ಅದು ಮಾಡ್ತಿರ್ತದೆ. ನಾವು ಒಂದು ಮಾತು ಹೇಳಿದರು ಪೇಜಾವರ ಶ್ರೀಗಳು, ಬಸವರಾಜ ದೇವರು ನನ್ನ ಎಷ್ಟು ಟೀಕೆ ಮಾಡ್ತಾರೆ, ನನ್ನ ಪಾಪಗಳು ಪರಿಹಾರ ಆಕ್ಕವಂತ ಅವತ್ತು ಭಾಳ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿದ್ರು. ಆದರೆ ಇವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದೊಳಗೆ ಈಗ ತೇಜಸ್ವಿ ನಮ್ಮನವ್ರು ಹೇಳಿದರು, ಕನಕದಾಸರನ್ನ ವಾಲ್ಮೀಕಿಯನ್ನ ಇನ್ನೊಬ್ಬರ ಮಹಾತ್ಮರನ್ನ ಒಂದು ವರ್ಗಕ್ಕೆ ಸೇರಬಾರ್ದು ಅಂತೇಳಿ. ಆದ್ರೆ ಕನಕದಾಸರನ್ನ ಇನ್ನೂ ಗರ್ಭಗುಡಿಯೊಳಗೆ ಅವ್ರು ತಕ್ಕೊಂಡೇ ಇಲ್ಲ ಕೃಷ್ಣನ ಪಕ್ಕಕ್ಕೆ. ಕುರಿ ಕಾಯುವಂಥ ಕನಕದಾಸರು ಇದು ಎಮ್ಮೆ ಕರ ದನ ಪಶುಗಳನ್ನು ಕಾಯುವಂಥ ಕೃಷ್ಣನ ಪಕ್ಕಕ್ಕೆ ಇನ್ನೂ ಕುಡಿಸ್ಕೊಂಡಿಲ್ಲ. ಇವರು ಇನ್ನು 500 ವರ್ಷಗಳಿಂದ ಕನಕದಾಸರಿನ್ನು ಹೊರಗಡೆಗಿದ್ದಾರೆ. ಅದಕ್ಕೆ ಅಂಥ ಅಸಮಾನತೆಯನ್ನು ನಮ್ಮಲ್ಲೇ ಇಟ್ಕೊಂಡು
ಇವತ್ತು ಇಫ್ತಾರ್ ಕೂಟವನ್ನು ನಾವು ವಿರೋಧ ಮಾಡುವುದಾಗಲಿ ಅಥವಾ ಅದನ್ನು ಹೆಚ್ಚು ಮುಸಲ್ಮಾನರು ಉಗ್ರಗಾಮಿಗಳಿಗೆ ಅನ್ನೋದಾಗಲಿ, ಆ ಉಗ್ರಗಾಮಿಗಳು ಹಿಂದೂ ಧರ್ಮದಲ್ಲಿ ಇದ್ದಾರೆ, ಮುಸ್ಲಿಂ ಧರ್ಮದಲ್ಲಿದ್ದಾರೆ, ಇನ್ನೊಂದು ಧರ್ಮದಲ್ಲಿದ್ದಾರೆ. ಎಲ್ಲ ಧರ್ಮದಲ್ಲಿ ಉಗ್ರಗಾಮಿಗಳು ನಾವು ಟೀಕೆ ಮಾಡಬೇಕು. ಅದನ್ನು ಆ ವ್ಯವಸ್ಥೆಯನ್ನು ಅತ್ಯಂತ ಉಗ್ರವಾಗಿ ಪ್ರತಿಭಟಿಸಬೇಕು ನಾವು, ಮತ್ತು ಆ ವ್ಯವಸ್ಥೆಯನ್ನು ಹೋಗಲಾಡಿಸಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆದರೆ ಪೇಜಾವರ ಶ್ರೀಗಳು ಇದನ್ನ ನಾವು ಸೌಹಾರ್ದತೆ ಮಾಡ್ತೀನಿ, ಎಲ್ಲ ಧರ್ಮದ ಜೊತೆಗೆ ನಾನು ಸೌಹಾರ್ದವಾಗಿ ಹೋಗ್ತೀನಿ ಅಂತ ಈ ಪ್ರಕರಣದಿಂದ ಏನಾದರೂ ಅವರು ಬದ್ಧತೆ ಬಂದು ಅಂದ್ರೆ ನಾನು ಕನಕದಾಸರನ್ನ ಒಳಗಡೆ ಹೋಗಿ ಕೃಷ್ಣನ ಪಕ್ಕಕ್ಕೆ ಕೂಡಿಸೋದಾಗಲಿ ಅಥವಾ ಕುರುಬರ ಪ್ರತಿನಿಧಿಯಾಗಿ ಇನ್ನೊಂದು ಮಠ ಅಂದ್ರೆ 9ನೇ ಮಠ, ಗೊಲ್ಲರ ಪ್ರತಿನಿಧಿಯಾಗಿ ಕೃಷ್ಣನ ಪ್ರತಿನಿಧಿಯಾಗಿ ಒಂದು ಗೊಲ್ಲರ ಮಠ ಅಂತ ಮಾಡಿ ದಶಮಠಗಳ ಮಾಡುವುದಾಗಲಿ ಅಥವಾ ಮುಸ್ಲಿಂ ಸಮುದಾಯವನ್ನ ಸರ್ ಕೇಳ್ರಿ, ಮಾತಾಡ್ತೀನಿ ಸರ್, ಒಂದ ನಿಮಿಷ. ತಪ್ಪಿನ ಸರಮಾಲೆಗಳನ್ನೇ ಹೇರಿಕೊಂಡು ಹಿಂದೂಗಳ ಮಧ್ಯದಲ್ಲೇ ಇನ್ನೊಂದು ಮಠವನ್ನು ಇನ್ನೊಂದು ಸಂಸ್ಥಾನಗಳನ್ನು ಕಟ್ಟಿಕೊಂಡಿರುವುದೇ ಒಂದು ದೊಡ್ಡ ತಪ್ಪು. ಆ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ನಿಮ್ಮ ಕೈಲೂ ಆಗಲ್ಲ, ನನ್ನ ಕೈಲೂ ಆಗಲ್ಲ. ಕನಕದಾಸರಾಗಲಿ, ಕಬೀರನಾಗಲಿ ಅಥವಾ ಯಾವುದೇ ಮಹಾತ್ಮನಾಗಲಿ ನನ್ನ ಹೆಸರಲ್ಲಿ ಒಂದು ಧರ್ಮ ಕಟ್ಟಿಕೊಂಡು ನನ್ನನ್ನು ಪರಮಗುರುಗಳನ್ನಾಗಿ ಮಾಡಿಕೊಂಡು ಅಂತಂತ ಅವರು ಜೀವಿಸಲೇ ಇಲ್ಲ. ಅವರ ಆದರ್ಶಗಳನ್ನು ಗಾಳಿಗೆ ತೂರಿ ಇವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಸಮಸ್ತ ಮನುಷ್ಯ ಸಮಾಜ, ಹೇಳ್ತಾ ಇದ್ದೀನಿ, ಸಮಸ್ತ ಮನುಷ್ಯ ಸಮಾಜ ಇವತ್ತು ಮಾಡ್ತಾ ಇರೋದು ಬರೀ ಒಂದು ಕಮ್ಯುನಲ್ ಲಿವಿಂಗ್ ಅಷ್ಟೇನೆ. ದೇವರ್ ಆಲ್ ಆಧ್ಯಾತ್ಮಿಕ್ ಗುರುಸ್, ದೇವರ್ ಆಲ್ ಸ್ಪಿರಿಚುವಲ್ ಗುರುಸ್. ಅವ್ರು ಹೇಳಿರ್ತಕ್ಕಂಥ ಸ್ಪಿರಿಚುಯಾಲಿಟಿನ ಹೊರಗಡೆ ಬಿಟ್ಬಿಟ್ಟು ನಾವೆಲ್ಲರೂ, ಇನ್ಕ್ಲೂಡಿಂಗ್ ಮೀ, ನನ್ನ ಒಳಗೊಂಡು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಮಾಡ್ತಾ ಇರೋದು ಕಮ್ಯುನಲ್ ಲಿವಿಂಗ್ ಅನ್ನು. ನಾವು ಭಾರಿ ದೊಡ್ಡ ತಪ್ಪಿನ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಬಹುಶಃ ಮಂಗಳೂರು ಸ್ಟುಡಿಯೋದಲ್ಲಿ ಕೂತ್ಕೊಂಡಂತ ಮೊಹಮ್ಮದ್ ಆರಿಫ್ ಅವ್ರು ನಗ್ತಾ ಇರಬಹುದು. ಪೇಜಾವರ ಶ್ರೀಗಳನ್ನ ಕಂಡ್ರೆ ನಮಗಿಷ್ಟು ಗೌರವ ಇದೆ, ಬಸವರಾಜ ದೇವರಿಗೆ ಏನಾಗಿದೆ ಅಂತ. ಹೌದು, ಪೇಜಾವರ ಶ್ರೀಗಳಂದರೆ ಈ ಉಡುಪಿ ಜಿಲ್ಲೆಯಲ್ಲಿ ಒಂದು ಕಣ್ಣಿಗೆ ಕಾಣೋ ದೇವರು ಅಂದರೆ ಪೇಜಾವರ ಶ್ರೀಗಳು. ಎಲ್ಲ ಮುಸಲ್ಮಾನರು, ಹಿಂದೂಗಳು ಅವರನ್ನು ನಾವು ಒಳ್ಳೆಯ ಭಾವನೆಯಿಂದ ನೋಡ್ತೇವೆ. ಯಾಕೆಂದರೆ ಹೇಳಿದರೆ ಪೇಜಾವರ ಪರ್ಯಾಯ ಟೈಮಲ್ಲಿ ನಾವು ಮುಸಲ್ಮಾನರು ಒಂದು 8,000 ಭಕ್ತಾಭಿನಿಗಳಿಗೆ ಪುರಪ್ರವೇಶ ದಿವಸ ನಾವು ಮಜ್ಜಿಗೆ ವಿತರಣೆ ಮಾಡಿದೆವು. ಅದೇ ರೀತಿ ಪೇಜಾವರ ಬ್ಲಡ್ ಟೀಮನ್ನು ಕಟ್ಕೊಂಡು ನಾವು ಒಂದು ಕಮ್ಮಿ ಅಂದರೆ 1,000 ಮಿಕ್ಕಿ ನಮ್ಮ ಮುಸಲ್ಮಾನರು 600 ಜನ ಅದರಲ್ಲಿ ಮೆಂಬರ್ ಇದ್ದಾರೆ ಪೇಜಾವರ ಸ್ವಾಮಿ ಹೆಸರಲ್ಲಿ. ಅಂದರೆ ರಕ್ತದಾನ ಮಾಡಲಿಕ್ಕೆ ಮುಂದೆ ಬರುವವರು ಪೇಜಾವರ ಸ್ವಾಮಿಗೆ. ಅದೇ ಪೇಜಾವರ ಸ್ವಾಮಿ ಟೀಮನ್ನು ಕಟ್ಕೊಂಡು ಎಷ್ಟೋ ಒಂದು ರಕ್ತದಾನವನ್ನು ನಾವು ಮಾಡಿದ ಉದರ್ಶನಗಳಿವೆ. ಅದೇ ರೀತಿ ನಾವು ನೋಡ್ಬೋದು, ಈಗ ಗಣೇಶ ಚತುರ್ಥಿ ದಿವಸ ಕಡಿಯಳ್ಳಿ 50ನೇ ವರ್ಷ ಅದೇ ಗಣೇಶ ಚೌತಿ ಆಯಿತು. ನಾವು ಮುಸಲ್ಮಾನರೇ ತಂಪು ಪಾನೀಯದು 4,000 ಭಕ್ತಾಭಿಗಳು ತಂಪು ಪಾನೀಯ ಮಾಡಿದೆ. ಯಾಕೆ ಅಂದರೆ ಹೇಳಿದರೆ ಕರಾವಳಿಯಲ್ಲಿ ನಾವು ಒಂದು ಸೌಹಾರ್ದಕ್ಕೆ ನೋಡಬೇಕು, ನಾವು ಸೌಹಾರ್ದ ಮಾಡಬೇಕಂತೇಳಿ ನಾವು ಮುಸಲ್ಮಾನರೆಲ್ಲ ಒಗ್ಗಟ್ಟಿನಲ್ಲಿ ಹಿಂದೂಗಳನ್ನು ಸೇರಿಕೊಂಡು ಅದು ಯಾವ ಬೇರೆ ಧರ್ಮ ಹೊಡಿಬಾರ್ದಂತೆ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ಕೂಟವನ್ನು ನಾವು ಮಾಡಿದ್ದೇವೆ. ಮುಂದೆ ಈ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಿದ್ದಾರೆ ಎಲ್ಲರೂ ಗೋಭಕ್ಷಕರು ಭಕ್ಷಕರು ಅಂತೇಳಿ. ಇದು ಸತ್ಯ ಸುಳ್ಳು. ನಾವೆಲ್ಲ ರಕ್ಷಣೆ ಮಾಡುವವರು. ಯಾಕೆಂತ ಹೇಳಿದರೆ ಪೇಜಾವರ ಸ್ವಾಮಿಯ ಮಠದಿಂದ ನೀಲಾವರ ಒಂದು 28 ಕಿಲೋಮೀಟರ್ ದೂರ ನೀಲಾವರ ಇದೆ, ಅಲ್ಲಿ ಗೋಶಾಲೆ ಇದೆ. ಅಲ್ಲಿಗೆ ನಾವು ಒಂದು 10-15 ದನಗಳನ್ನು ನಾವು ಅಲ್ಲಿ ಬಿಟ್ಟಿದ್ದೇವೆ. ಯಾಕೆಂತ ಹೇಳಿದರೆ ಇಲ್ಲಿ ಗಾಯವಾದ ಕೆಲವು ಪೆಟ್ಟಾದ ದನಗಳಿರ್ತವೆ, ಅದನ್ನು ನಾವು ಅಲ್ಲಿ ರಕ್ಷಣೆ ಮಾಡಿ ನಾವು ಅಲ್ಲಿ ಬಿಟ್ಟಿದ್ದೇವೆ. ಯಾಕೆಂದರೆ ನಮ್ಮ ಅಭಿಮಾನ ಇದೆ. ಯಾಕೆಂದ್ರೆ ಗೋ ರಕ್ಷಣೆ ಮಾಡುವುದು ನಮ್ಮ ಅಭಿಮಾನ, ನಾವು ಅದನ್ನು ಪಾಲಿಸ್ತೇವೆ, ಖಂಡಿತ ಪಾಲಿಸ್ತೇವೆ. ನಾನೇನು ಹುಡುಕ್ತೀನಿ ಅಂತ ಹೇಳಿದ್ರೆ ನಾನು ಮತ್ತೆ ಅದನ್ನೇ ಚರ್ಚೆ ಮಾಡ್ತೀನಿ. ಪಕ್ಕದ ಕೇರಳದಿಂದ ಬಂದು ಇವತ್ತಿಡೀ ಮತಾಂತರ ಅಷ್ಟು ನಡೀತಾ ಇದೆ. ನಮ್ಮ ಕೊಡಗಿನಿಂದ ಹಿಡಿದು why are you making Muhammad Arif responsible for that? ಅರೆ Muhammad Arif ಅವರಿಗೆ ಮಾಡ್ತೀರಿ ನೀವು. ಅಲ್ಲ ಒಂದೇ ನಿಮಿಷ ಇದುವರೆಗೂ ಎತ್ತಿದ ಅಷ್ಟು ಪ್ರಶ್ನೆಗಳಿಗೆ ಮೊಹಮ್ಮದ್ ಆರಿಫ್ ಉತ್ತರ ಕೊಟ್ಟಿದ್ದಾರೆ. ಹಿಂದೂ ಧರ್ಮದಲ್ಲಿರುವ ಸಮಸ್ಯೆಗಳನ್ನ ನೋಡ್ಕೊಳ್ಳಿಕ್ಕೆ ಕೋಟ್ಯಾಂತರ ಹಿಂದೂಗಳಿದ್ದಾರೆ. ನಿಮ್ಮ ಕೈಮೀರಿ ಹೋಗಿರುವ ಕೆಲವು ಸಮಸ್ಯೆಗಳಿದೆ, ದಯವಿಟ್ಟು ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಹೋಗೋಣ. ಮತಾಂತರದ ಉದ್ದೇಶವನ್ನ ಇನ್ನೊಂದು ಧರ್ಮದ ಅಪೇಕ್ಷೆ ಇಲ್ಲದೆ ಇನ್ನೊಂದು ಧರ್ಮದ ಮನೆ ಬಾಗಿಲಿಗೆ
ಏನು ನಿರಪೇಕ್ಷತೆಯಿಂದ ಹೋಗಿ ಮಾಡುವ ಸೇವೆ ಬೇರೆ. ಇವತ್ತು ಸಣ್ಣ ಹಿಂದೂ ಧರ್ಮ ಅಲ್ಪಸಂಖ್ಯಾತರು ಯಾಕಾಗಿದ್ದೇವೆ ನಾವು? ನಮ್ಮ ದೇಶದಲ್ಲಿ ನಾವು ಅಲ್ಪಸಂಖ್ಯಾತರು ಯಾಕಾಗಿದ್ದೇವೆ? ಒಂದೇ ನಿಮಿಷ. ಈಗ ಮತಾಂತರ ಮಾಡುವವರನ್ನು ನಾವು ವಿರೋಧ ಮಾಡ್ತೇವೆ. ಎಲ್ಲ ಕ್ರೈಸ್ತರು, ಎಲ್ಲ ಮುಸಲ್ಮಾನರನ್ನು ಅಲ್ಲ. ನಾನು ಬರ್ತೀನಿ ಸರ್, ನಾನು ಹೇಳೋದು ಕೇಳ್ಬಿಡಿ. ಗುರುಗಳು ಅಲ್ಲ, ಒಂದೇ ನಿಮಿಷ, ನಾನು ಹೇಳೋದು ಕೇಳ್ಬಿಡಿ. ಒಂದೇ ನಿಮಿಷ. ನನ್ನ ಧರ್ಮಕ್ಕೆ ಆಘಾತ ಮಾಡುವಂತಹ, ನನ್ನ ಭಾವನೆಗಳಿಗೆ ಆಘಾತ ಮಾಡುವಂತಹ ಅಧಿಕಾರವನ್ನ ಭಾರತ ದೇಶದ ಸಂವಿಧಾನ ಕೊಟ್ಟಿದೆಯಾ? ಹಾಗಾದ್ರೆ ಕೊಟ್ಟಿದೆಯಾ? ತೇಜಸ್ವಿನಿ ಅವರೇ, ಸೌಹಾರ್ದತೆ ನೋಡಿ ಮೊಹಮ್ಮದ್, ಒಂದೇ ನಿಮಿಷ, ನಾ ಹೇಳೋದು ಕೇಳಿ. ಮೊಹಮ್ಮದ್ ಆರಿಫ್ ಅವರು ಗೊತ್ತಿದ್ದು ಕೊಟ್ಟರು, ಗೊತ್ತಿಲ್ಲದೆ ಕೊಟ್ಟರು ಗೊತ್ತಿಲ್ಲ, ಇದುವರೆಗೂ ಎದ್ದಿರುವಂತಹ ಅಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಪೇಜಾವರ ಶ್ರೀಗಳ ಪರ್ಯಾಯ ನಡೆದ್ರೆ ಅಲ್ಲಿ ನಾವು ಮಜ್ಜಿಗೆ ಪಾನಕ ವಿತರಣೆ ಮಾಡ್ತೀವಿ. ಒಂದ್ ನಿಮಿಷ, ನೀವು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಗೋರಕ್ಷಣೆ ಮಾಡುವಂತ ಕೃಷ್ಣನ ಮಠದಲ್ಲಿ ಗೋರಕ್ಷಣೆ ಮಾಡುವಂತ ಕೃಷ್ಣನ ಮಠದಲ್ಲಿ ಗೋಭಕ್ಷಕರನ್ನ ಹೆಂಗ್ ಬಿಟ್ರಿ ಅಂತ ನಿನ್ನೆ ಪ್ರಮೋದ್ ಮುತಾಲಿಕ್ ಪ್ರಶ್ನೆ ಕೇಳಿದ್ರು. ಇವತ್ತು ಇವರು ಉತ್ತರ ಕೊಡ್ತಾ ಇದ್ದಾರೆ, ನಾವು ಗೋಭಕ್ಷಕರನ್ನ ಅವರು ಗುರುಗಳಿಗೆ ನಮ್ಮ ಪೇಜಾವರ ಶ್ರೀಗಳು ನಮ್ಮ ಹಿಂದೂ ಸಮಾಜದ ಬಹುದೊಡ್ಡ ಒಂದು ಪ್ರೇರಕ ಶಕ್ತಿ, ಜಗತ್ತೇ ಮನ್ನಣೆ ಕೊಡುವಂತ ಶಕ್ತಿ. ಅವರು ಮಾಡಿದ ನಾವು ಅದನ್ನ ಸ್ಮರಿಸ್ತೇವೆ. ಮುತಾಲಿಕ್ ಅವರಿಗೆ ಅವರ ಮಗು ಅದು. ಅವರು ಹಿಂದೂ ಧರ್ಮಕ್ಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡಿದ ವಿಚಾರಗಳನ್ನು ವಿಮರ್ಶೆ ಮಾಡುವ, ಶೇರ್ ಮಾಡಿಕೊಳ್ಳುವ ಹಕ್ಕಿದೆ. ಗುರುಗಳು ಅವರನ್ನ ಕರೆದು ಮಾತನಾಡ್ತಾರೆ. ಇವಾಗಲೂ ಸಮಯ ಏನು ಮಿಂಚಿಲ್ಲ, ಅವರು ಮಾತನಾಡುವ ಸಂದರ್ಭ ಇದೆ, ಮಾತನಾಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ. ಮೊಹಮ್ಮದ್ ಆರಿಫ್ ಅವರೇ, ಇದುವರೆಗೂ ಎದ್ದಿರುವಂತಹ ಹಲವರು ಎತ್ತಿದಂತಹ ಪ್ರಶ್ನೆಗಳಿಗೆ ನೀವು ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟಿದ್ದೀರಿ, ತಾವು ಏನು ಮಾಡ್ತಿದ್ದಾರೆ ಅನ್ನೋ ಮೂಲಕ. ಇನ್ಫ್ಯಾಕ್ಟ್ ನನಗೆ ಭಯ ಇರುವಂಥದ್ದು ಕಟ್ಟರ್ ಮೌಲ್ವಿಯ ವಿರೋಧವನ್ನು ಕೂಡ ತಾವು ಕಟ್ಕೊಳ್ಬಹುದು ಇದೆಲ್ಲವನ್ನು ಮಾಡಿದ್ದಕ್ಕೆ. ಒಪ್ಕೊಳ್ತೀರಾ ಸರ್ ಇಸ್ಮಾಯಿಲ್ ಶರೀಫ್ ಅವರೇ? ವಿರೋಧವನ್ನು ಕಟ್ಕೊಳ್ಳಬಹುದು. ಹಿಂದೂಗಳ ಗಣೇಶ ಚತುರ್ಥಿಯಲ್ಲಿ ಪಾನಕ ವಿತರಣೆ ಮಾಡೋದಕ್ಕೆ ನಿನಗೇನಾಗಿತ್ತು ಅನ್ನುವ ಪ್ರಶ್ನೆಯನ್ನು ಮಸೀದಿಯಲ್ಲಿ ಭಜನೆ ಮಾಡುವ ದಿನವನ್ನು ನಾನು ನಿರೀಕ್ಷೆ ಮಾಡ್ತೀನಿ. ಸಹಕಾರದಿಂದ ನಾನು ನಿರೀಕ್ಷೆ ಮಾಡ್ತೀನಿ. ಮುಂದಿನ ಗಣೇಶ ಚತುರ್ಥಿಯನ್ನ ಒಂದು ಮಸೀದಿಯಲ್ಲಿ ಮಾಡೋದನ್ನ ನಾನು ನಿರೀಕ್ಷೆ ಮಾಡ್ತೀನಿ. ಅವ್ರಿಗೆ ಅಷ್ಟು ಹೃದಯವಂತರಲ್ವಾ? ಅವಕಾಶ ಮಾಡ್ಕೊಳ್ಳಿ ಹಿಂದೂಗಳಿಗೆ. ನಾನು ಭಜನೆ ಮಾಡ್ಬೇಕು, ಅವಕಾಶ ಮಾಡ್ಕೊಳ್ಳಿ. ಒಂದು ವಿಷಯ ಹೇಳ್ಕೊಳ್ತೀನಿ ನೋಡಿ. ಒಂದ್ ನಿಮಿಷ ನೋಡಿ, ಮೂರ್ತಿ ಪೂಜೆ ಮಾಡೋದು ಇಸ್ಲಾಂ ಧರ್ಮದ ವಿರುದ್ಧವಾಗಿದೆ. ಇವಾಗ ಆರಿಫ್ ಅವರು ಒಂದು ಮಾತಾದ್ರು, ನಾವು ಗಣೇಶ ಹಬ್ಬದ ದಿವಸ ಏನೋ ಒಂದು ಆಚರಣೆಗೆ ಅವರು ಕೂಡ ಏನೋ ಹೆಲ್ಪ್ ಮಾಡಿದ್ರಂತ ಹೇಳ್ಬೇಕು. ನಾವೇನು ಗೊತ್ತಿದ್ರೆ ಅವರ ಧರ್ಮದ ಸಂಬಂಧವಾದ ವಿಷಯದಲ್ಲಿ ನಾವು ಒಳಗೆ ಹೋಗೋದಿಲ್ಲ. ಆದ್ರೆ ಅವರ ವಿರುದ್ಧವಾಗಿ ನಾವು ಅವ್ರನ್ನ ತಡೆನೂ ಮಾಡೋದಿಲ್ಲ. ಲಕ್ಕುಂ ದೀನುಕುಂ ಒಳ್ಳೆಯ ದೀನ್, ನಿಮ್ಮ ಧರ್ಮ ನಿಮಗೆ, ನಮ್ಮ ಧರ್ಮ ನಮಗೆ ಅಂತ. ಹಾಗಾಗಿ ನಾವು ಅವ್ರು ಮಾಡುವ ಆ ಪದ್ಧತಿ ಪ್ರಕಾರ ನಾವು ಎಂಥದ್ದು ಕಾರ್ಯಕ್ರಮಗಳು ನಾವು ಮಾಡೋದಿಲ್ಲ. ಆದರೆ ನಮಗೂ ಅವ್ರಿಗೂ ಒಂದು ಕಾಮನಾಲಿಟೀಸ್ ಇರುತ್ತಲ್ವಾ, ಅಲ್ಲಿ ನಾವು ಮೀಟ್ ಮಾಡ್ಬೋದು. ಒಡೆದು ಮಂದಿರ ಅಂದ್ರು. ನನ್ನ ಇತಿಹಾಸ ಹೇಳುತ್ತೆ, ಮಂದಿರವನ್ನ ಒಡೆದು ಬಾಬ್ರಿ ಮಸೀದಿ ಆಗಿತ್ತು, ಬಾಬ್ರಿ ಮಸೀದಿ ಒಡೆದು ಮಂದಿರ ಆಗಿದೆ. ಇದು ಸಂಶೋಧನೆಗೆ ಒಳಪಡುವಂತಹ, ಕಾನೂನನ್ನು ಗೌರವಿಸುವಂತ ವಿಚಾರ ಆಗಿರುತ್ತೆ. ಅದಕ್ಕೆ ಎರಡು ಸಮಾಜದ ಇಂಟೆಲೆಕ್ಚುಯಲ್ಸ್, ಗುರುಗಳು, ಗೌರವಸ್ಥರು ಇಂಥ ವಿಚಾರದಲ್ಲಿ ನೋಡಿ ತೇಜಸ್ವಿನಿ ಅವರ ಅಭಿಪ್ರಾಯ ಭೇದಗಳು ಹಲವು ರೀತಿಯಾಗಿರುತ್ತೆ. ಮೊಹಮ್ಮದ್ ಆರಿಫ್ ಅವ್ರು ಹೇಳ್ತಾರೆ ಗಣೇಶ ಚತುರ್ಥಿಗೂ ಕೂಡ ನಾವು ಸಹಕಾರ ಕೊಡ್ತೀವಿ ಅಂತ. ಸಹಕಾರ ಬೇರೆ. ನನ್ನ ಮಠದಲ್ಲಿ, ನನ್ನ ಹಿಂದೂ ಧರ್ಮದ ಮಠದಲ್ಲಿ ನನ್ನ ಗುರುಗಳು ಅಂತ ದೊಡ್ಡತನವನ್ನ ತೋರಿದ್ದಾರೆ. ನಿಮಗೆ ಶಕ್ತಿ ಇದ್ರೆ ಇಸ್ಲಾಂ ಬಾಂಧವರನ್ನ ಒಪ್ಪಿಸಿ, ಇಸ್ಲಾಂ ಬಾಂಧವರನ್ನ ಒಪ್ಪಿಸಿ, ಸೌಹಾರ್ದತೆಯ ಮೇರು ಪರ್ವತವನ್ನ ನಾವು ಮೆರೆಯೋಣ. ಎಲ್ಲ ಧರ್ಮಗಳ ಬೇಡ, ಗಡಿಗಳು ಬೇಡ, ದೇಶ ಬೇಡ. ಮೇಡಮ್ ಒಂದ್ ನಿಮಿಷ ಮಾತಾಡ್ತೇನೆ. ನಾನು ನೋಡಿ, ಕಿಷ್ಟಮಠಕ್ಕೆ ಮುತ್ತಿಗೆ ಹಾಕೋ ಟೈಮಲ್ಲಿ ರಕ್ಷಣೆ ಕೊಟ್ಟದ್ದು ಪ್ರಥಮ ಬಾರಿ ಅಂದ್ರೆ ಮುಸಲ್ಮಾನರು. ನಾವು ನಿಂತು ಸ್ವಾಮಿ ಅವರಿಗೆ ಗೊತ್ತಿದೆ. ಇಲ್ಲ ಮೇಡಮ್, ಮೊದಲಿಗೆ ನಾವು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಭಾವನೆ ಇದೆ, ನಮ್ಮಲ್ಲಿ ಹೊಂದಾಣಿಕೆ ಇದೆ. ಮುಸಲ್ಮಾನರು ಮತ್ತೆ ಹಿಂದೂಗಳು ಒಳ್ಳೆ ಭಾವನೆ ಕನ್ಯಾಕುಮಾರಿಯವರೆಗೆ ಬೇಕಾದಷ್ಟು ಪ್ರಾಣಾರ್ಪಣೆ ಮಾಡಿದ್ದಾರೆ.
ಧರ್ಮದ ರಕ್ಷಣೆ ನಾವು ಮಾಡ್ತೇವೆ. ನಿಮ್ಮ ಧರ್ಮದಲ್ಲಿ ಇವತ್ತು ದಾರಿ ತಪ್ತಾ ಇದ್ದೀರಿ. ನಿಮ್ಮ ಧರ್ಮದಲ್ಲಿ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ನಿಮ್ಮ ಧರ್ಮದಲ್ಲಿ ಕಾಶ್ಮೀರದಲ್ಲಿ ಒಂದು ನಿಮಿಷ ಒಬ್ಬ ಮುಸಲ್ಮಾನ ಅಧಿಕಾರಿಯನ್ನ ಮಸೀದಿಯ ಹೊರಗೆ ಕೊಂದಿದ್ದಾರೆ. ನಿಮ್ಮ ಧರ್ಮದಲ್ಲಿರುವ ದೌರ್ಬಲ್ಯಗಳನ್ನ ಸುಧಾರಣೆ ಮಾಡುವತ್ತ ನನ್ನ ಸಹೋದರರು ಇಸ್ಲಾಂ ನನ್ನ ಸಹೋದರರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಆ ಪರಿಸ್ಥಿತಿ ಇಲ್ಲ ಅಂತ ಸಂತೋಷ ಪಡೋದಿಲ್ವಾ ನೀವು? ಆ ಪರಿಸ್ಥಿತಿ ಇಲ್ಲ ಅಂತ ಸಂತೋಷ ಪಡೋದಿಲ್ವಾ? ಕನಕ ಗೋಪುರವನ್ನು ಉಳಿಸ್ಕೊಳ್ಳೋದಕ್ಕೆ ಹಿಂದೂಗಳು ಕೂಡ ಹೋರಾಟ ಮಾಡಿದ್ರು ಅಂದ್ರೆ ಹಿಂದೂಗಳ ಜವಾಬ್ದಾರಿ. ಮುಸ್ಲಿಮರು ಯಾಕೆ ಬರ್ಬೇಕಾಗಿತ್ತಲ್ಲಿ? ಕೊನೆ ಪಕ್ಷ ಇವರಾದ್ರೂ ಬಂದು ನಿಂತ್ಕೊಂಡು ಸಹಾಯ ಮಾಡಿದ್ರು. ಅಂತ ಕೇಳಿರ್ಲಿಲ್ಲ. ಮುಸಲ್ಮಾನರ ರಕ್ಷಣೆಯಿಂದ ಪೇಜಾವರ ಮಠ ನೋಡಿ, ಇದು ತಪ್ಪು ಭಾವನೆ. ದಯವಿಟ್ಟು ಹಿಂದೂಗಳು ಅವರೇನು ಅಶೌರ್ಯರು ಅಲ್ಲ, ಮತ್ತೆ ಹೇಡಿಗಳು ಅಲ್ಲ. ನಮ್ಮನ್ನ ನಾವು ಈ ರೀತಿ ಅವರನ್ನು ಅಪಮಾನ ಹಿಂದೂಗಳು ಬೇಕಾದ್ರೆ ಚಕ್ರವರ್ತಿ ಸೂಲಿಬೆಲೆಯವರು ಹೋಗಿದ್ದಾರೆ. ಒಂದು ವಿಷಯ ಹೇಳ್ಬೇಕಾಗಿದೆ. ಚಕ್ರವರ್ತಿ ಸೂಲಿಬೆಲೆಯವರು ಕೂಡ ಹೋಗಿದ್ದಾರೆ ಅಲ್ಲಿ ಮಠದ ವಿಚಾರದಲ್ಲಿ. ಈ ತಪ್ಪು ಇದು. ನಿಮ್ಮ ವಾದದ ಸಾರ ಏನ್ ಗೊತ್ತಾ? ನಿಮ್ಮ ವಾದದ ಸಾರ ಏನ್ ಗೊತ್ತಾ ತೇಜಸ್ವಿನಿ ಅವರೇ? ಪೇಜಾವರ ಶ್ರೀಗಳನ್ನ ಗೌರವಿಸುವ ಅಧಿಕಾರ ನಿಮ್ಗೆ ಯಾರು ಕೊಟ್ಟರು ಅಂತ ಮೊಹಮ್ಮದ್ ಆರಿಫ್ ನನ್ನ ಅಭಿಪ್ರಾಯ ಅಲ್ಲ, ಅದು ನಿಮ್ಮ ಅಭಿಪ್ರಾಯ. ಒಂದು ಮಾತು ನುಡಿದಿದ್ದಾರೆ. ಏನಂತ ಹೇಳ್ಬಿಟ್ರೆ, ನಿಮ್ಮ ಸಮಾಜದವರು ಅವರು ಎಷ್ಟೋ ಕ್ರೈಮ್ನಲ್ಲಿ ಇದ್ದಾರೆ ಅಂತ. ನೋಡಿ, ಇವಾಗ ನೀವು ಎಲ್ಲಿ ಕ್ರೈಮ್ ನೋಡಿದ್ರು ಕೂಡ ಅಲ್ಲಿ ಮುಸ್ಲಿಮು ಇದ್ದಾನೆ, ಹಿಂದೂನು ಇದ್ದಾನೆ. ನೀವು ಯಾವ ಇಲ್ಲ ಒಂದು ವಿಷಯ ನೋಡಿ, ಮುಖ್ಯವಾದ ಒಂದು ವಿಷಯ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಕ್ಲಿಯರ್ ಮಾಡಿ ಅದನ್ನ. ಇಲ್ಲ ನಾನು ಶರೀಫ್ ಭಾಯ್ ನಾನು ಹೇಳ್ತಿರೋದು, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಮಸೀದಿಯ ಹೊರಗಡೆ ಆ ಗುರುಗಳಿಗೆ ರಕ್ಷಣೆ ಕೊಡ್ತಾ ಇದ್ದಂತ ಮುಸಲ್ಮಾನ ಸಮಾಜಕ್ಕೆ ಸೇರಿದಂತ ಒಬ್ಬ ಆಫೀಸರ್ ಅನ್ನ ಬರ್ಬರವಾಗಿ ಕೊಂದ್ರಲ್ಲ. ಯಾರು ರಕ್ಷಣೆ ಕೊಡಬೇಕು? ಯಾರು ರಕ್ಷಣೆ ಪರಿವರ್ತನೆ ಮಾಡಬೇಕಂದ್ರೆ ಒಬ್ಬ ಮಾಡೋ ತಪ್ಪಿನಿಂದ ಇಡೀ ಅಲ್ಲಿರುವತಕ್ಕಂಥ ಕಾಶ್ಮೀರಿಗಳು ಹೀಗೆ ಅಂತ ನಾವು ಅನ್ಕೊಳ್ಬಾರ್ದು. ನೋಡಿ, ಅದೇ ಮಾತು ಅದೇನ ನಾನು ಕೇಳ್ಬೋದು. ಅಲ್ಲಿ ಟ್ರೈನ್ ನಲ್ಲಿ ಅದೇ ನಾನು ಒಂದು ಕೇಳ್ಬೋದು. ಟ್ರೈನ್ ನಲ್ಲಿ ಹೋಗ್ತಿರುವಾಗ ಒಬ್ಬನ ಕೊಂದಾಕಿದಾರಲ್ಲ, ಯಾಕೆ ಇಡೀ ಸಮಾಜ ಅವನನ್ನ ಮೊಹಮ್ಮದ್ ಆರಿಫ್ ಅವರೇ, ನನಗೆ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಸಲಾಲುದ್ದೀನ್ ಫ್ರಮ್ ಕಾಶ್ಮೀರ್ ಗ್ಲೋಬಲ್ ಟೆರರಿಸ್ಟ್ ಅಮೆರಿಕ ಘೋಷಣೆ ಮಾಡಿದೆ. ನಿಮ್ಮ ಇಬ್ಬರ ವಾದವನ್ನು ಒಂದೇ ಸೆಂಟೆನ್ಸ್ ನಾನು ಮುಗಿಸ್ಲಾ? ತೇಜಸ್ವಿನಿ ಅವರು ಹೇಳಿದ್ರು, ಜಾತಿ ಪದ್ಧತಿ ಹಿಂದುತ್ವಕ್ಕೆ ಅಂಟಿರುವಂತಹ ಕಳಂಕ, ಅದನ್ನು ನಾವು ತೊಡೆದುಕೊಳ್ಬೇಕು. ಹಾಗೆ ಟೆರರಿಸಮ್ ಅನ್ನೋದು ಇಸ್ಲಾಂಗೆ ಅಂಟಿರುವ ಕಳಂಕ, ಅದನ್ನ ಇಸ್ಲಾಂ ತೊಡೆದುಕೊಳ್ಬೇಕು. ಗ್ರೇಟ್, ಅಕ್ಸೆಪ್ಟ್ ಇಟ್. ಒಂದು ವಿಷಯ ಕಳಂಕ ಸರ್, ಅದು ಅಂಟ್ಕೊಂಡಿದ್ದಾರೆ. ಅವ್ರು ಹೇಗೆ ಓಪನ್ ಆಗಿ ಹೇಳ್ತಾರೆ, ಹೌದು ಹಿಂದೂ ಧರ್ಮಕ್ಕೆ ಜಾತಿ ಪದ್ಧತಿ ಅಂಟ್ಕೊಂಡಿದ್ದಾರೆ, ಕಳಂಕ, ಇದನ್ನ ಹೊರಗೆ ಬರಬೇಕು. ಇಸ್ಲಾಂಗೆ ಟೆರರಿಸಮ್ ಅಂಟ್ಕೊಂಡಿದೆ ಸರ್, ಅದರಿಂದ ಹೊರಗೆ ಬರಬೇಕು. ನಿಮ್ಮಂತವ್ರ ಜವಾಬ್ದಾರಿ ತುಂಬಾ ಇದೆ, ಮೊಹಮ್ಮದ್ ಆರಿಫ್ ಅಂತವ್ರ ಜವಾಬ್ದಾರಿ ತುಂಬಾ ಇದೆ ಈ ವಿಷಯದಲ್ಲಿ. ತಾವು ಕೊಡಬೇಕಾದಂತಹ ಸಂದೇಶ ಬಹಳ ಇದೆ ಇದರಲ್ಲಿ. ಒಂದು ಸರಳ ಸತ್ಯವನ್ನ ಒಪ್ಕೊಂಡು ಮುಂದಕ್ಕೆ ಹೋಗೋಣ, ಇದರ ಪರಿಹಾರದ ಬಗ್ಗೆ ಯೋಚನೆ ಮಾಡೋಣ. ಮುಗಿಸ್ತೀನಿ. ನಾನು ಅದನ್ನೇ ಹೇಳ್ಕೊಳ್ಳೋದು, ಕೆಲವರು ಮಾಡೋದು ಬಂದು ನಮ್ಮ ಧರ್ಮಕ್ಕೆ ಆಧಾರ ಇಲ್ಲದೆ ಕೆಲಸವನ್ನು ಮಾಡೋರು. ಅವರು ಟೆರರಿಸಮ್ ಅಂತ ಹೇಳ್ಕೊಳ್ತಿರಲ್ಲ, ಅವರು ಇಸ್ಲಾಮಿನ ರೀತಿಯಲ್ಲಿ ಅವರು ಏನು ಕೆಲಸ ಮಾಡ್ತಿಲ್ಲ. ಅಲ್ಲಿ ಅವ್ರು ಮಾಡೋದನ್ನ ತಪ್ಪು ಅಂತ ನಾವು ಹೇಳ್ಕೊಳ್ತೀವಿ, ಯಾವತ್ತಿಗೂ ಹೇಳ್ಕೊಳ್ತೀವಿ. ಅವ್ರು ಮಾಡೋದು ಟೆರರಿಸಮ್ ಇಸ್ ನಾಟ್ ಫ್ರಮ್ ಇಸ್ಲಾಂ, ಅವ್ರು ಮಾಡೋದು 100% ರಾಂಗು. ಇವ್ರಿಗೆ ಶಿಕ್ಷೆಯನ್ನು ನೀಡಿ ಅಂತ ಹೇಳ್ಕೊಳ್ತೀವಿ, ಅವ್ರಿಗೆ ನೇಣಿಕೆ ಹಾಕ್ತೀವಿ ಅಂತ ಹೇಳ್ಕೊಳ್ತೀವಿ. ನೋಡಿ ಹೇಳ್ಕೊಳ್ಳಿ, ನೋಡಿ ಅದನ್ನ ನಾವು ಹೇಳ್ಕೊಳ್ತೀವಿ. ICS ಗೆರಿದಂತ ಒಬ್ಬ ಮಗನ ಬಾಡಿಯನ್ನು ಕೇರಳದಲ್ಲಿ ಒಬ್ಬ ಮುಸಲ್ಮಾನ ತಂದೆ ತಗೊಳ್ಳಿಲ್ಲ. ISIS is totally out of our fold of Islam, sir. ಅವರು ಮಾಡೋದು ಇಸ್ಲಾಮಿನ ರೀತಿಯಲ್ಲಿ ಇಲ್ಲ. ಮೊಹಮ್ಮದ್ ಶರೀಫ್ ಸಾಬ್, ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಇಂಥದೇ ವಾದವನ್ನ ಅನೇಕ ಹಿಂದೂ ಮುಖಂಡರು ಮಾಡೋದನ್ನ ನಾನು ನೋಡಿದ್ದೀನಿ. ಜಾತಿವಾದಕ್ಕೆ ನಮ್ಮ ಗ್ರಂಥದಲ್ಲಿ ಒಂದೇ ಒಂದು ಬೆಂಬಲ ಇದ್ರೆ ತೋರಿಸಿ ಅಂತಾರೆ. ಯಾರು ಹುಟ್ಟಿನಿಂದ ಬ್ರಾಹ್ಮಣರಾಗೋದಕ್ಕೆ ಸಾಧ್ಯ ಇಲ್ಲ, ಶೂದ್ರರಾಗೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನಮ್ಮ ವೇದ, ಉಪನಿಷತ್ತು, ಪುರಾಣಗಳು ಯಾವುದೂ ಕೂಡ ಜಾತಿ
ಜಾತಿ ವ್ಯವಸ್ಥೆಯನ್ನ ಬೆಂಬಲಿಸೋದಿಲ್ಲ ಅಂತ ವಾದಿಸ್ತಾರೆ. ಆ ಎಲ್ಲಾ ವಾದಗಳನ್ನು ಕೇಳಿಸಿಕೊಂಡ ನಂತರ ಕೂಡ ಒಂದು ಬ್ರಾಹ್ಮಣ ಮಠದ ಗರ್ಭಗುಡಿಯೊಳಗಡೆ ದಲಿತನಿಗೆ ಪ್ರವೇಶ ಇಲ್ಲ ಅನ್ನೋ ಸತ್ಯವನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಹಂಗೆ ಟೆರರಿಸ್ಟ್ಗಳು, ಇಸ್ಲಾಂನ ವಿರೋಧಿಗಳು ಮೊಹಮ್ಮದ್ ಪೈಗಂಬರ್ ಹೇಳಿದ್ದನ್ನ ಅವರು ಪಾಲಿಸ್ತಿಲ್ಲ, ಎಲ್ಲವನ್ನೂ ಹೇಳಿದ ಮೇಲೆ ಅವರು ಗುಂಡು ಹೊಡೆದು ಅಲ್ಲಾಹು ಅಕ್ಬರ್ ಅಂತಾರೆ ಅನ್ನೋದು ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ. ಲೆಟ್ ಅಸ್ ಅಕ್ಸೆಪ್ಟ್ ಇಟ್.